ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಮನೆಗೆ ಬಂದ ತಕ್ಷಣ ಸೀದಾ ಅಡುಗೆ ಮನೆಗೆ ಹೋಗಿ 3 ದಿನದಿಂದ ಊಟನೇ ಮಾಡ್ದಿರೋ ಥರ ತಿಂತಿರ್ತೀಯಲ್ಲ, ಯಾಕೆ? ಇಲ್ಲ ಅಲ್ಲ ಕಣೆ, ಬೇಕು ಅಂತಾನೆ ಒಳಗ್ ಬಚ್ಚಿಟ್ಟಿದ್ದೀನಿ. ಹೇಳ್ಕೊಂಡು ಯಾಕೆ ಹಂಗೆ ತಿಂತಿದ್ದೆ? ಅದು ಇಷ್ಟು ವರ್ಷದಿಂದ ನಮ್ಮ ಶಿಷ್ಯ ಅಂದ್ರೆ ನಮ್ಮ ರಾಣಿ ಕೈ ರುಚಿ ನನ್ನ ನಾಲ್ಗೆಗೆ ಹೋಗ್ಬಿಟ್ಟಿತ್ತು. ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ಅಡ್ಗೆ ಅಲ್ವಾ, ರುಚಿ ಸ್ವಲ್ಪನಾದ್ರೂ ಬೇರೆ ಇದ್ದೇ ಇರತ್ತೆ. ಅದಕ್ಕೆ ನಮ್ಮ ರಾಣಿ ಮಾಡಿದ ಅಡ್ಗೆ ತಿನ್ನೋಣ ಅಂತ ಬಂದ, ರುಚಿ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಗಬ ಗಬ ಅಂತ ಎಲ್ಲ ತಿನ್ಬಿಟ್ಟೆ. ಬರ್ತಾನೋ ತಿನ್ಕೊಂಡ್ ಬಂದಿದ್ದೆ ಅದಕ್ಕೆ. ಆದ್ರೆ ನಿಮ್ಗೆ ಗೊತ್ತಲ್ವಾ, ನಮ್ ಗ್ರೈಂಡ್ರು ತುಂಬಾ ಫಾಸ್ಟ್, ಎಲ್ಲ ಕರಗ್ಸೇ ಬಿಡ್ತು. ಹಬ್ಬ, ನಿನ್ನ ಮಾತು ಕೇಳಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಿಲ್ಲ ಗುಂಡು. ಸತ್ಯ, ಖುಷಿಯಾಗೇ ಇದೆಯಲ್ಲ. ನಿನ್ನ ಮುಖ ನೋಡಿ ನಾನೇ ಏನೇನೋ ಇಮ್ಯಾಜಿನ್ ಮಾಡ್ಕೊಂಬಿಟ್ಟೆ. ಹೋಗ್ಲಿ ಬಿಡು, ಬಾ, ರಾಣಿ ಹಬ್ಬದಡ್ಗೆ ಮಾಡಿದಾಳೆ, ಹೋಗಿ ಚೆನ್ನಾಗಿ ಊಟ ಮಾಡೋಣ ಅಂತೆ. ಬಾ. ಸರಿ ಅದಕ್ಕೆ. ಪಾರು, ಇವತ್ತಿಗೆ ನಮ್ಮ ಎಲ್ಲ ಸಮಸ್ಯೆನೂ ಸರಿ ಹೋಯ್ತಲ್ಲ ಪಾರು? ಮಾವ, ನಮ್ಮ ಮನೆನೂ ಉಳೀತು, ನಮ್ ಗುಂಡು ಸೀನಾನು ಮನೆಗೆ ಬಂದೋದ್ರು. ಹಾಗೆ ಹಣದ ಬ್ಯಾಗ್ ಕದ್ದಿದ್ದು ಸೀನಾ ಅಲ್ಲ ಅಂತನೋ ಮಾದಪ್ಪಣ್ಣಂಗೆ ಗೊತ್ತಾಯ್ತು. ಪಾರು, ಈ ಜೀವಕ್ಕೆ ಏನ್ ಬೇಕು ಪಾರೇನು? ಬರೀ ಖುಷಿನೋ ಖುಷಿ. ಏನಂತ? ಇನ್ನೇನ್ ಬೇಕು ಜೀವಕ್ಕೆ ಅಂತ ಹೇಳ್ದೆ ಪಾರು. ನೀನು ಏನಂದೆ ಪಾರು? ಅಂದರೆ ನೀನು ನಿನ್ನ ಕೆಲಸ ಎಲ್ಲ ಆಗೋಯ್ತು ಅಂತ ಖುಷಿಯಾಗಿದೆಯಲ್ಲ, ಆ ಖುಷಿ ನನಗೂ ಇದೆ. ಜೊತೆಗೆ ಇನ್ನೊಂದು ಕೆಲಸನೂ ಆಗಬೇಕಿತ್ತು ಅನ್ನೋ ಅಳಕಿದೆ. ನೀನೀಗ ಅಳ್ಕ ಪಾರು? ಏನಂತ ನಂತವ್ ಹೇಳು. ಬೆಟ್ಟದ ಮ್ಯಾಕಿರೋ ಹೂ ಬೇಕಾ? ಬೆಟ್ಟನೆ ತಕೊಬಂದ್ಬಿಡ್ತೀನಿ. ಸಮುದ್ರದ ಆಳ್ದಿರೋ ಮುತ್ತು ಬೇಕಾ? ಆರ್ಬಿಟ್ಟು ಕಪ್ಪೆ ಚಿಪ್ನೆ ತಕೊಬಂದ್ಬಿಡ್ತೀನಿ. ಹೇಳು ಪಾರು. ಅದ್ಯಾವುದೂ ಅಲ್ಲ ಮಾವ, ನಾನು ಬಯಸಿರೋದು ತುಂಬ ಪ್ರೀಶಿಯಸ್. ಓ, ಫಿಶ್ ಬೇಕಾ? ನಾಳೆ ಒತ್ತಾರನೆ ಕೆರೆ ತಾವ್ ಹೋಗಿ ಫ್ರೆಶ್ ಆಗಿ ಮೀನ್ ಹಿಡ್ಕೊಂಡ್ ಬಂದ್ಬಿಡ್ತೀನಿ. ರಾಣಿ ಒಳ್ಳೆ ಮಸಾಲೆ ಹರಿದು ಮೀನ್ ಮಾಡ್ತಾಳೆ, ಸಂದಾಗ್ ತಿನ್ನುವಂತೆ. ಮೀನಾ? ನಾನೇನೋ ಅಂದ್ರೆ ನೀನೇನೋ ಅಂತೀಯಲ್ಲ. ಈಗ ತಾನೇ ಮತ್ತೆ ಹೇಳಿದೆಯಲ್ಲ, ಅದೆಂತದೋ ಫಿಶ್ ಬೇಕು ಅಂತ ನಿಂಗೆ. ಅದು ಫಿಶ್ ಅಲ್ಲ, ಪ್ರೀಶಿಯಸ್ ಅಂದ್ರೆ ಬೆಲೆ ಬಾಳೋದು. ಓ, ಹಂಗ. ಅದೇನಂತ ಹೇಳು ಬರೋಣಂತವ. ನಾನು ಏನೋ ಹೇಳ್ಕೋಬೇಕಿತ್ತು ಮಾವ, ಆದ್ರೆ ಹೇಳ್ಕೊಳಕ್ ಆಗ್ತಿಲ್ಲ, ಅದೇ ಬೇಜಾರು. ಅಯ್ಯೋ, ಯಾರ ಹತ್ರನೂ ಹೇಳ್ಕೋಬೇಕಾ? ಮಾವಂತವ ಮಾತಾಡ್ಬೇಕಾ? ಇಲ್ಲ ಅತ್ತೆರ್ತಾವ ಮಾತಾಡ್ಬೇಕಾ? ಅಯ್ಯೋ, ಈ ತಂಪು ಹೊತ್ತಲ್ಲಿ ನಮ್ಮ ಅಪ್ಪನ ಹೆಸರ ಕೇಳ್ತೀಯ ಮಾವ? ಹಂಗೆಲ್ಲ ಹೇಳ್ಬೇಡಪ್ಪ. ನಂಗೆ ನಮ್ಮ ಮಾವನೇ ಎಲ್ಲ. ನಾನೀಗಲ್ಲ. ಸರಿ ಬಿಡು, ಈಗ ಅದೆಲ್ಲ ಯಾಕೆ. ಬೆಡ್ರೂಮಲ್ಲಿ ನಮ್ಮ ಅಪ್ಪನ ಹೆಸರು ನೆನೆಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ನಾನು ಏನೋ ಹೇಳ್ಕೋಬೇಕು ಅಂತಿದ್ದೀನಿ, ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಅದು ಯಾವಾಗ ಹೇಳ್ಕೋತೀನೋ, ನಾನು ಹೇಳ್ಕೊಂಡಾಗ ಅವ್ರು ನನ್ನ ಮನಸ್ಸನ್ನ ಹೇಗೆ ಅರ್ಥ ಮಾಡ್ಕೋತಾರೋ ಏನೋ ಅನ್ನೋದೇ ಟೆನ್ಷನ್ನು. ಆಟೇ ತಾನೆ. ನಾನೇ ಪಾರು, ಯಾತವ ಮಾತಾಡ್ಬೇಕು ಅಂತ ಹೇಳು, ಅವ್ರನ್ನ ತಕೊಬಂದು ನೀನ್ ಕಣ್ಮುಂದೆ ನಿಲ್ಲಿಸ್ತೀನಿ. ನೀನ್ ಅವ್ರ ತವ ಮಾತಾಡುವಂತೆ, ಅರ್ಥ ಮಾಡಿಸುವಂತೆ. ಹಂಗೂ ಅರ್ಥ ಆಗ್ಲಿಲ್ಲ ಅನ್ಕ, ನಾನು ಅವ್ರ ತವ ಮಾತಾಡಿ ಅರ್ಥ ಮಾಡಿಸ್ತೀನಿ. ಏನಂತೀಯ? ಅರ್ಥ ಮಾಡ್ಕೋಬೇಕಿರೋದು ನೀನೇ ಮಾವ. ಏನ್ ಪಾರು? ಏನಿಲ್ಲ ಬಿಡು, ಆ ವಿಷಯನ ನಾನು ನೋಡ್ಕೋತೀನಿ. ನಿನ್ನ ಹತ್ರ ಇನ್ನೊಂದು ವಿಷಯ ಕೇಳಬೇಕು, ಕರೆಕ್ಟಾಗಿ ಉತ್ತರ ಕೊಡು. ನಂತವ ಎರಡೆರಡು ಉತ್ತರನೇ ಇಲ್ಲ ಪಾರು. ಇಟ್ರೆ ಒಂದೇ ಗುರಿ, ಕೊಟ್ರೆ ಒಂದೇ ಮಾತು. ಹೇಳು ಪಾರು. ಸರಿ,
ಬೆಳಿಗ್ಗೆ ಮನೆ ವಾಪಸ್ ಸಿಕ್ತು ಅನ್ನೋ ಖುಷಿಗೆ ನೀನ್ ಎಲ್ಲರೂ ಹೋಗಿ ತಪ್ಕೊಂಡಾಗ ನನ್ನನ್ನು ಬಂದು ಅಪ್ಕೊಂಡಲ್ಲ, ಆಗ ನಿಂಗೆ ಏನ್ ಅನ್ಸ್ತು? ಮಾವ ಮಾವ ಪಾರು, ಹೇಳು ಮಾವ. ಅದು ಪಾರು, ನಾನು ನಿನಗೆ ಆವಾಗ್ಲೇ ಕ್ಷಮೆ ಕೇಳೋಣ ಅಂತ ಇದ್ದೆ, ಆದ್ರೆ ಆಗ್ಲಿಲ್ಲ ಪಾರು. ಕ್ಷಮೆನಾ? ಯಾಕೆ? ನಾನೇನೋ ಮನೆ ಸಿಕ್ಕಿರೋ ಖುಷಿಗೆ ಹೋಗ್ಬಿಟ್ಟು ನನ್ನ ತಂಗಿರನ್ನೆಲ್ಲ ಅಪ್ಕೊಂಡ್ಬಿಟ್ಟೆ. ಆದ್ರೆ ನನ್ನ ಬುದ್ಧಿಗೆ ಒಂದು ರೊಬಸ್ಟ್ ಆದ್ರೂ ಬುದ್ಧಿ ಇರ್ಬೇಕಲ್ಲ. ಹಂಗೆ ಖುಷಿನಲ್ಲಿ ನಂಗೆ ಗೊತ್ತಿಲ್ಲದೆ ಮೈ ಮರೆದ್ಬಿಟ್ಟು ನಿನ್ನೂ ಅಪ್ಕೊಂಡ್ಬಿಟ್ಟೆ. ತೆಪ್ಪು 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 ತೆಪ್ಪು. ಅದು ನಿನಗೆ ನಾನಾಗ್ಲೇ ಅಪ್ಕೊಂಡಿರೋದು ನೆನ್ಪಿರ್ತೈತೆ. ನನ್ನ ನೆನ್ಪಿಟ್ಕೊಂಡು ಈಟೊಂದು ಬೇಜಾರು ಮಾಡ್ಕತಿ ಅಂತ ನಂಗೆ ಯಾವ ಸತ್ಯಾಗ್ಲೂ ಗೊತ್ತಿರ್ಲಿಲ್ಲ ಪಾರು. ನಂಗೆ ಕ್ಷಮಿಸ್ಬಿಡು ಪಾರು. ನೀನು ಯಾವತ್ತು ಹಿಂಗೆ ಹಾಕಿಲ್ಲ ಪಾರು, ನೀನು ಯಾವತ್ತು ಹಿಂಗೆ ಮಾಡಕ್ಕಿಲ್ಲ. ನಾನು ಕರ್ಮ ಕರ್ಮ ಕರ್ಮ. ಅಯ್ಯೋ, ಇದುವಾಗ್ಲೂ ಮಾಡಕ್ಕಿಲ್ಲ ಪಾರು. ಹೇಳ್ತೀವನಲ್ಲ, ಪಾಪ ಮಾಡ್ಕೋಬೇಡ ಪಾರು. ಸುಮ್ನೆ ಮಾವ, ನಾನೇನೋ ಕೇಳಿದ್ರೆ ನೀನೇನೇನೋ ಹೇಳ್ತೀಯ. ಆಗಲ್ಲ ಮಾವ, ನನಗಂತೂ ಆಗಲ್ಲ. ಇನ್ನು ಯಾವ ತರ ಅರ್ಥ ಮಾಡಿಸ್ಬೇಕು ನಿನ್ಗೆ? ಸಾಕಾಗೋಯ್ತು ನನಗಂತೂ. ಕೇಳಿದ್ರೆ ಕೆನ್ನೆಗೆ ಹೊಡ್ಕೋತೀಯ, ಏನೋ ದೊಡ್ಡದಾಗಿ ತಪ್ಪು ಮಾಡಿರೋ ತರ. ನಾನು ಪದೇ ಪದೇ ಕಾಶ್ಮೀರಿಗೆ ಕರ್ಕೊಂಡು ಹೋಗು ಅಂತಿದ್ರೆ ನೀನ್ ಪದೇ ಪದೇ ರಾಜಸ್ಥಾನ್ ಮರುಭೂಮಿಗೆ ಕರ್ಕೊಂಡು ಹೋಗ್ತಿದ್ಯಾ. ಎಲ್ಲ ನನ್ನ ಕರ್ಮ. ಏನ್ ಮುಖ ನೋಡ್ತಿದ್ಯಾ? ನನ್ ಮಾತು ಅರ್ಥ ಆಯ್ತಾ ನಿಂಗೆ? ಏನ್ ಅರ್ಥ ಆಯ್ತು ಹೇಳಿ ನೋಡೋಣ. ಹಿಂಗೆ ಕಾಶ್ಮೀರಕ್ಕೆ ಹೋಗ್ಬೇಕು ಅನಿಸ್ತೈತೆ ಅಲ್ವಾ? ಅಯ್ಯೋ ದುರ್ವಿಧಿ, ನಾನೇನಪ್ಪ ಮಾಡ್ಲಿ ಮಾವನ್ ಕಟ್ಕೊಂಡು? ಕರ್ಮ. ನೋಡು ಮಾವ, ನಾನ್ ಕೋಪ ಮಾಡ್ಕೊಂಡಿದ್ದಕ್ಕೆ ರೀಸನ್ ಇದೆ. ಆದ್ರೆ ನೀನು ಅಪ್ಕೊಂಡ್ರೆ ತಪ್ಪು ಅನ್ಕೊಂಡ್ಯಲ್ಲ, ತಪ್ಪಿಲ್ಲ ಮಾವ. ಅದಕ್ಕೋಸ್ಕರ ನೀನ್ ನಿನ್ ಕೆನ್ನೆನ್ ಹೊಡ್ಕೊಂಡ್ಯಲ್ಲ, ಅದಕ್ಕೆ ನೋವಾಗಿ ನನಗೆ ಕೋಪ ಬಂತು. ಈಗ ನಾನು ನೀನು ಗಂಡ ಹೆಂಡ್ತಿ ತಾನೆ, ಮತ್ತೆ ತಪ್ಪು ಹೇಗಾಗತ್ತೆ ಮಾವ? ಇಲ್ಲ ಇಲ್ಲ ಪಾರು, ನಾನೇನು ಕೊಟ್ಟಿರೋ ಮಾತು ನಂಗೆ ನೆನಪೈತೆ. ನಾನು ಅದನ್ನ ಯಾವತ್ತೂ ಮರೆಯೋಕ್ಕಿಲ್ಲ. ಇನ್ನೊಂದು ಸ್ವಲ್ಪ ದಿನ ಆಟೆಯ ನಮ್ಮ ರತ್ನಂದು ರಾಣಿದು ಮದುವೆ ಆಗ್ಬಿಡ್ಲಿ ಅನ್ಕೊಂಡೆ. ನೀನ್ ಹಿಂಗೆ ಹೇಳ್ತೀಯ ಅಂತ ಅನ್ಕೊಂಡೆ. ನಿನಗದು ಯಾವಾಗ ಅರ್ಥ ಆಗುತ್ತೋ ಏನೋ, ನನಗೊಂದು ಅರ್ಥ ಆಗ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.